ಹೇ ಫ್ರೆಂಡ್ಸ್, ವೆಲ್ಕಮ್ ಅಗೇನ್ ಅನ್ನದರ್ ವೀಡಿಯೋ. ಈ ವಿಡಿಯೋನಲ್ಲಿ ನೋಡೋಣ ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಯಾವ್ಯಾವ ಟೈಪ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅವೈಲೇಬಲ್ ಅದಾವೆ, ಆಮೇಲೆ ISO ಫೈಲ್ಸ್ನ ಯಾವ ರೀತಿಯಾಗಿ ನಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತ, ಈವನ್ ನಮ್ಮ ಫೋನ್ನಲ್ಲಿ ಕೂಡ. ರೀಸೆಂಟ್ಲಿ ನಾನು ವೀಡಿಯೋನಲ್ಲಿ ವಿಂಡೋಸ್ 10ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತ ಹೇಳಿದ್ದೆ. ಆ ವಿಡಿಯೋನ ಕಂಟಿನ್ಯೂ ಪಾರ್ಟ್ ಆಗಿದೆ. ಆ ವಿಡಿಯೋನಲ್ಲಿ ನಾನು ISOನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳಿಲ್ಲ. ಆಪ್ರೇಟಿಂಗ್ ಸಿಸ್ಟಮ್ ಫೈಲ್ ಇರುತ್ತಲ್ಲ, ಅದನ್ನು ಯಾವ ರೀತಿ ನಮ್ಮ ಫೋನಲ್ಲಿ ಆಗಲಿ ಅಥವಾ ನಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ ಕಂಪ್ಲೀಟಾಗಿ. ಭಾಳಷ್ಟು ಆಪ್ರೇಟಿಂಗ್ ಸಿಸ್ಟಮ್ನ ನಾವು ನೆಟ್ನಲ್ಲಿ ನೋಡ್ಬೋದು. ಈ ಎಕ್ಸಾಂಪಲ್ ವೆರೈಟಿ ಆಗಿ ಆಪ್ರೇಟಿಂಗ್ ಸಿಸ್ಟಮ್ ಬರ್ತಾಯಿವೆ. ಸೊ ಮೋಸ್ಟ್ ಪಾಪ್ಯುಲರ್ ಆಗಿ ಬಂದುಬಿಟ್ಟು ಇಲ್ಲಿ ವಿಂಡೋಸ್, ಮ್ಯಾಕ್, ಲಿನಕ್ಸ್, ಆಮೇಲೆ ಆಂಡ್ರಾಯ್ಡ್ ಕೂಡ ಕರಿಬೋದು ನಾವು. ಇದರ ಸಬ್ ಪಾರ್ಟ್ ಆಗಿ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ಗಳು ಕನ್ವರ್ಟ್ ಆಗ್ತವೆ. ಸೊ ರೀಸೆಂಟಾಗಿ ಮೋಸ್ಟ್ ಪಾಪ್ಯುಲರ್ ಆಗಿದ್ದು ವಿಂಡೋಸ್ನ ಆಪ್ರೇಟಿಂಗ್ ಸಿಸ್ಟಮ್, ಯಾಕಂದರೆ ಇದು GUI ಮೇಗಿತ್ತು. ಲಿನಕ್ಸ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಮ್ಯಾಕು ಸ್ವಲ್ಪ ಹೈಯರ್ ಕಾಸ್ಟ್ ಆಗುತ್ತೆ. ಆ್ಯಂಡ್ರಾಯ್ಡ್ ನಾವು ಯೂಸ್ ಮಾಡುವಂಥ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನಂತ ಗೊತ್ತಾಯಿತು. ಈಗ ನಾವು ಎಕ್ಸಾಂಪಲ್ ಆಗಿ ನಾವು ವಿಂಡೋಸ್ನ ಆಪ್ರೇಟಿಂಗ್ ಸಿಸ್ಟಮ್ ತೊಗೊಳ್ಳೋಣ. ವಿಂಡೋಸ್ನಲ್ಲಿ ನಾವು ಡಿಫ್ರೆಂಟ್ ವರ್ಷನ್ಗಳನ್ನು ನೋಡ್ತೀವಿ. ವಿಂಡೋಸ್ 7, XP, ವಿಸ್ಟಾ, ಆಮೇಲೆ ವಿಂಡೋಸ್ 8, 8.1, ವಿಂಡೋಸ್ 10, ಆಮೇಲೆ ಈಗ ನ್ಯೂ ಲಾಂಚ್ ಆಗಿರುವಂಥ ವಿಂಡೋಸ್ 11. ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ, ಇದು ಒಂದೇ ವಿಂಡೋಸ್ನ ಡಿಫ್ರೆಂಟ್ ವರ್ಷನ್ಗಳು. ಇಲ್ಲಿ ಬಂದುಬಿಟ್ಟು ISO ಅಂದರೆ ಏನು ಅಂದರೆ, ಇಲ್ಲಿ ISO ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ಇವೆರಡೂ ಒಂದೇ. ನಾವು ಇಂಟರ್ನೆಟ್ನಲ್ಲಿ ಫೈಲ್ನ ಡೌನ್ಲೋಡ್ ಮಾಡಿರ್ತೀವಲ್ಲ, ಅವಕ್ಕೆಲ್ಲ ನಾವು ISO ಫೈಲ್ಸ್ ಅಂತ ಕರಿತೀವಿ. ಮೊದಲು ಏನು ಮಾಡ್ತಿದ್ವಿ, ಇನ್ಸ್ಟಾಲೇಷನ್ ಮಾಡುವಾಗ CD ಯೂಸ್ ಮಾಡ್ತಿದ್ವಿ. CD ಹಾಕ್ಬಿಟ್ಟು ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ನ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲೇಷನ್ ಮಾಡ್ತಿದ್ವಿ. ಸೊ ಇತ್ತೀಚೆಗೆ ಏನಾಗಿದೆ, ಫೇಮಸ್ ಆಗಿ ಪೆನ್ಡ್ರೈವ್ಗಳು ಬಂದಿದೆ. ಯಾಕಂದರೆ CD ಸ್ಪೀಡಾಗಿ ಪೆನ್ಡ್ರೈವ್ ಕೆಲಸ ಮಾಡುತ್ತೆ. ಸೊ ಅದನ್ನೇನು ಮಾಡ್ತೀವಿ ನಾವು, ಆ ಪೆನ್ಡ್ರೈವ್ದಲ್ಲಿ ಆ CD ಕಂಟೆಂಟ್ ಇರುತ್ತಲ್ಲ, ಫೈಲ್ಸ್ಗಳು ಇರುತ್ತಲ್ಲ, ಅದನ್ನು ನಾವು ಕಾಪಿ ಮಾಡಿಬಿಟ್ಟು ಪೆನ್ಡ್ರೈವ್ದಲ್ಲಿ ಹಾಕ್ಬಿಡ್ತೀವಿ. ಆವಾಗ ಏನಾಗುತ್ತೆ, ಆ ಪೆನ್ಡ್ರೈವ್ ಬೂಟೇಬಲ್ ಪೆನ್ಡ್ರೈವ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪೆನ್ಡ್ರೈವನ್ನೇ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ, ವಿಂಡೋಸ್ನ ಇನ್ಸ್ಟಾಲೇಷನ್ ಮಾಡ್ತೀವಿ. ಆ CD ಇದ್ದಂಥ ಕಂಟೆಂಟ್ನ ನಾವೇನಂತ ಕರಿತೀವಿ, ISO ಫೈಲ್ಸ್ ಅಂತ ಕರಿತೀವಿ ನಾವು. ಯಾಕಂದರೆ ಅದು ಆಪ್ರೇಟಿಂಗ್ ಸಿಸ್ಟಮ್ನ ರಿಲೇಟೆಡ್ ಫೈಲ್ಸ್ಗಳು ಇರ್ತವೆ. ಅವಕ್ಕೆಲ್ಲ ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡುವಾಗ ISO ಫೈಲ್ಸ್ ಅಂತಲೇ ಕೂಡ ಡೌನ್ಲೋಡ್ ಮಾಡ್ತೀವಿ. ಸೊ ಇಷ್ಟೇ ಗೈಸ್, ISO ಅಂದರೆ ಏನಿಲ್ಲ, OS ಅಂದರೆ ಏನಿಲ್ಲ, ಇದು ಎರಡೂ ಒಂದೇ. ಸೊ ನೋಡೋಣ ಯಾವ ರೀತಿಯಾಗಿ ನಮ್ಮ ಕಂಪ್ಯೂಟರ್ನಲ್ಲಿ ISO ಫೈಲ್ಸ್ನ ಡೌನ್ಲೋಡ್ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ನಮ್ಮ ಕಂಪ್ಯೂಟರ್ನಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಡಿಫ್ರೆಂಟ್ ಬ್ರೌಸರ್ ಇದ್ದರೆ ಅದರಿಂದ ನಾವು ಮಾಡ್ಬೋದು, ಅದೇನು ಡಿಫ್ರೆಂಟ್ ಅಲ್ಲ. ಸೊ ಇಲ್ಲಿ ಗೂಗಲ್ನಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿ ಡೌನ್ಲೋಡ್ ವಿಂಡೋಸ್ 10 ISO ಅಂತ ಟೈಪ್ ಮಾಡೋಣ. ಸರ್ಚ್ ಬಾರಲ್ಲಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಡೌನ್ಲೋಡ್ ವಿಂಡೋಸ್ 10 ISO ಅಂತ ಟೈಪ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಬಂದಂಥ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಇದು ಮೈಕ್ರೋಸಾಫ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಫ್ರೆಂಡ್ಸ್, ಇದರ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ನಲ್ಲಿ ನೀವು ಡೌನ್ಲೋಡ್ ಮಾಡ್ತಿದ್ದೀರಪ್ಪ ಅಂದರೆ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಪಾರ್ಟ್ ಇದೆ. ಯಾಕಂದರೆ ಇಲ್ಲಿ ಡೌನ್ಲೋಡ್ ವಿಂಡೋಸ್ ಟೂಲ್ಸ್ ಅಂತ ಬರುತ್ತೆ. ಅಂದರೆ ವಿಂಡೋಸ್ ಟೂಲಿಂದ ನಾವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ ಅಪ್ಡೇಟ್ ಮಾಡ್ಬೋದು. ಬಟ್ ನಾವು ಏನು ಮಾಡೋಣ, ಈಗ ISO ಫೈಲ್ಸ್ನ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ನಿಮ್ಮ ಮೌಸ್ನಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ತೆಳಗಡೆ ಇನ್ಸ್ಪೆಕ್ಟ್ ಅಂತ ಎಲಿಮೆಂಟ್ ಅಂತ ಕಾಣ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ, ನಿಮ್ಮ ಬ್ರೌಸರ್ ಸೆಟ್ಟಿಂಗ್ನ ಮೊಬೈಲ್ ಕನ್ವರ್ಟ್ ಮಾಡಿ. ಅಂದರೆ ಇಲ್ಲಿ ಮೊಬೈಲ್ ಆಮೇಲೆ ಡೆಸ್ಕ್ಟಾಪ್ದು ಐಕಾನ್ ಕಾಣ್ತಿದೆಯಲ್ಲ ಅದನ್ನು. ಅದಾದಮೇಲೆ ನಿಮ್ಮ ಬ್ರೌಸರ್ನ ರೀಲೋಡ್ ಮಾಡ್ಕೊಳ್ಳಿ. ರೀಲೋಡ್ ಮಾಡಿದಾಗ ಇದು ನಿಮ್ಮ ಬ್ರೌಸರ್ ಮೊಬೈಲ್ ಫೋನಿಗೆ ವರ್ಜನ್ಗೆ ಕನ್ವರ್ಟ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾವು ಡೌನ್ಲೋಡ್ಸ್ ಟೂಲ್ ಅಂತ ಕಾಣ್ತಿದ್ದೆ, ಅಲ್ಲಿ ನಿಮಗೆ ISO ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಸೊ ಇನ್ನೂ ನಿಮಗೆ ಎಕ್ಸಿಟ್ ಮಾಡೋಣ. ಇದನ್ನು ಎಕ್ಸಿಟ್ ಮಾಡಿಬಿಟ್ಟು ನಮ್ಮ ವೆಬ್ಸೈಟ್ ಏನಾಗುತ್ತೆ, ಈಗ ಸೀದಾ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ಸೆಲೆಕ್ಟ್ ಎಡಿಷನ್ ಅಂತ ಕಾಣ್ತಿದೆಯಲ್ಲ, ಎಡಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ವಿಂಡೋಸ್ 10 ಸೆಲೆಕ್ಟ್ ಮಾಡ್ಕೋತೀನಿ, ಕನ್ಫರ್ಮ್ ಅಂತ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಮಾಡಿ. ಇಲ್ಲಿ ನಿಮಗೆ ಎರಡು ಟೈಪ್ ಆಪ್ರೇಟಿಂಗ್ ಸಿಸ್ಟಮ್ ಬರುತ್ತೆ, ವಿಂಡೋಸ್ 32 ಬಿಟ್ ಆಮೇಲೆ 64 ಬಿಟ್. ನಿಮಗೆ ಯಾವುದು ಬೇಕಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ವಿಂಡೋಸ್ 64 ಬಿಟ್ನ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ 64ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಲಿಕ್ ಮಾಡಿದಾಗ ಅದನ್ನು ಈ ರೀತಿ ಡೌನ್ಲೋಡ್ ಬರುತ್ತೆ. ನಾನು ಈಗ IDMನ ಡೌನ್ಲೋಡ್ ಮ್ಯಾನೇಜರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನನಗೆ ಡೌನ್ಲೋಡಿಂಗ್ ಈ ರೀತಿ ಬರ್ತಾಯಿದೆ. ನಿಮ್ಮ ಹತ್ರ IDM ಇಲ್ಲಪ್ಪ ಅಂದರೆ ನಿಮಗೆ ಈ ರೀತಿ ಡೌನ್ಲೋಡಿಂಗ್ ಬರೋಲ್ಲ, ಕೆಳಗಡೆ ಡೌನ್ಲೋಡ್ ಆಗ್ತಾಯಿದೆ ಫೈಲ್ಸ್ನ, ನೀವು ನೋಡ್ಕೊಳ್ಳಿ. ಸೊ IDMನ ಯಾವ ರೀತಿ ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲೇಷನ್ ಮಾಡೋದು ಅಂತಲೂ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಐ ಬಟನ್, ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಹೋಗ್ಬಿಟ್ಟು IDMನ ಯಾವ ರೀತಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲೇಷನ್ ಮಾಡೋದಂತ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಪಾರ್ಟಲ್ಲಿ ನಾವು ನೋಡೋಣ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ. ಮೊಬೈಲಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ISO ಫೈಲ್ಸ್.
ಸೊ ಮೊಬೈಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ವಿಂಡೋಸ್ 10 iOS ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ವೆಬ್ಸೈಟ್ ಬರುತ್ತೆ ಮೈಕ್ರೋಸಾಫ್ಟ್ದವ್ರದ್ದು, ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ನಾವು ನೋಡೋಣ. ಸೊ ಇಲ್ಲಿ ಬಂದಾಗ ಡೈರೆಕ್ಟಾಗಿ ಇಲ್ಲಿ ಎಡಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆ. ಸೆಲೆಕ್ಟ್ ಎಡಿಷನ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಆದಮೇಲೆ ವಿಂಡೋಸ್ 10ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಅದಾದಮೇಲೆ ಇಲ್ಲಿ ಕೆಳಗಡೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆ. ನೀವು ಇಲ್ಲಿ ಯುನೈಟೆಡ್ ಸ್ಟೇಟ್ ಅಂತ ಇಂಗ್ಲೀಷ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಕನ್ಫರ್ಮ್ ಅಂತ ಮಾಡಿ. ಸೊ ಮೊಬೈಲಿನಲ್ಲಿ ನಾವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ಆ್ಯಸ್ ಕಂಪೇರ್ ಟು ಕಂಪ್ಯೂಟರ್ನಲ್ಲಿ. ಸೊ ಇಲ್ಲಿ 2 ಆಪ್ರೇಟಿಂಗ್ ಸಿಸ್ಟಮ್ ತೋರಿಸ್ತದೆ, 32 ಬಿಟ್ 64. ನಾನು ಇಲ್ಲಿ 64ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗಿದೆ.